ನಮ್ಮ ಭಾರತ ದೇಶದ ಹೆಸರು ವಿಶ್ವದಲ್ಲಿ ಕೆಲವು ಹೆಸರುಗಳ ಜೊತೆ ಪ್ರಖ್ಯಾತವಾಗಿದೆ. ಹೇಗೆ ಅಂತೀರಾ? ಉದಾಹರಣೆಗೆ ಭಾರತದ ಮಹಾತ್ಮ ಗಾಂಧೀಜಿ, ತಾಜ್ ಮಹಲ್, ಯೋಗಾಸನ. ಯೋಗ ಜಗತ್ತಿಗೆ ಭಾರತೀಯರ ಒಂದು ವಿಶಿಷ್ಟವಾದ ಕೊಡುಗೆ. ಯೋಗದ ಬಗ್ಗೆ ವಿವರಿಸುವಂಥ ದೊಡ್ಡ ಗ್ರಂಥ ಸುಮಾರು 3,500 ವರ್ಷಗಳ ಹಿಂದೆಯೇ ರಚಿಸಲ್ಪಟ್ಟಿದೆ. ಇವತ್ತು ಕೂಡ ಯೋಗ ಆತ್ಮಶೋಧನೆಗೆ, ಜ್ಞಾನೋದಯಕ್ಕೆ ಉತ್ತಮ ಮಾರ್ಗವಾಗಿಯೇ ಉಳಿದಿದೆ. ನಮ್ಮ ಮುಂದಿನ ಸ್ಪರ್ಧಿ ಕೂಡ ಅದೇ ಮಾರ್ಗದಲ್ಲಿರೋರು. ಐತಿಹಾಸಿಕ ಹಿನ್ನೆಲೆ ಇರುವ ಪಾಂಡಿಚೇರಿಯ ಆಚಾರ್ಯ ಶಿಕ್ಷಣ ಮಂದಿರ ಇದು. ಇಲ್ಲಿ ನಾವು ಓರ್ವ ಬಾಲಕನನ್ನ ಭೇಟಿಯಾಗ್ತಾ ಇದ್ದೀವಿ. ಆ ಬಾಲಕನೇ ನಿರ್ಮಲ್ ಕುಮಾರ್. ನೋಡ್ಲಿಕ್ಕೆ ಸಾಮಾನ್ಯವಾಗಿರೋ ಈ ಬಾಲಕನ ಅಸಾಮಾನ್ಯ ಪ್ರತಿಭೆ ಇರೋದು ಯೋಗ ಮಾಡೋದ್ರಲ್ಲಿ. ನಿರ್ಮಲ್ಗೆ ಬೇರೆ ಕ್ರೀಡೆಗಳಿಗಿಂತ ಯೋಗ, ಜಿಮ್ನಾಸ್ಟಿಕ್ಸ್ ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಅವ್ರ ತಂದೆಗೆ ನಿರ್ಮಲ್ ಒಲಿಂಪಿಕ್ ವಿನ್ನರ್ ಆಗಬೇಕು ಅನ್ನೋ ಆಸೆ ಇದೆ. ಈಗ ಅವರ ಯೋಗ ಸಾಧನೆಯನ್ನ ನೋಡೋಣ ಬನ್ನಿ. ಮೂರೂವರೆ ಸಾವಿರ ವರ್ಷಗಳ ಇತಿಹಾಸವಿರುವ ಯೋಗ ಪರಂಪರೆಯನ್ನು ಕೇವಲ 6 ವರ್ಷದ ಬಾಲ ಯೋಗಿ ನಿರ್ಮಲ್ ಕುಮಾರ್ ಅದ್ಭುತವಾಗಿ ಮಾಡಿ ತೋರಿಸಿದ್ರು. ಯೋಗ ನಮ್ಮ ಆರೋಗ್ಯದ ಮೇಲೆ ತುಂಬಾನೇ ಪ್ರಭಾವ ಬೀರುತ್ತೆ. ಯೋಗ ಮಾಡಿ ನಂತರ ನೋಡಿ ನಿಮ್ಮ ದೇಹ ಹೇಗಿರುತ್ತೆ ಅಂತ. ಶಭಾಷ್ ನಿರ್ಮಲ್ ಕುಮಾರ್, ಶಭಾಷ್ ಇಂಡಿಯಾ.